ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವ ಮತ್ತು ವಸಿಷ್ಠರ ನಡುವಿನ ಸಂಭಾಷಣೆಯನ್ನು ನಾವು ಕೇಳಿಸ್ಕೊಳ್ತಾ ಇದ್ದೋ, ಅವ್ರ ಮಾತುಕತೆಯನ್ನು. ಅದರಲ್ಲಿ ಪರಮಾತ್ಮನನ್ನು, ಶಿವ ಅಂತ ಯಾರನ್ನು ಕರೀತಾರೆ, ಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರೇನು, ಪರಮಾತ್ಮ ಅಂದರೆ ಯಾರು, ಎಲ್ಲವನ್ನು ಕೇಳ್ತಾ ಇದ್ದಾಗ, ವಸಿಷ್ಠರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾಗ ಶಿವ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದ. ಅದಕ್ಕೆ ಬುದ್ಧಿಗೂ ಮನಸ್ಸಿಗೂ ನಿಲುಕದ ಆ ಪರಮಾತ್ಮನನ್ನು ಪೂಜೆ ಮಾಡೋದು ಹೇಗೆ, ನಿಶ್ಶಂಕೆಯಿಂದ ಆರಾಧನೆ ಮಾಡೋದು ಹೇಗೆ ಅಂತ ಕೇಳಿದಾಗ ಅದಕ್ಕೆ ಶಿವನು ಮನಸ್ಸಿಗೂ ಬುದ್ಧಿಗೂ ನಿಲುಕದೇ ಇರೋದ್ರಿಂದಲೇ ಶಾಸ್ತ್ರ, ಸತ್ಸಂಗ ಮತ್ತು ಗುರುವಿನ ಸಹಾಯವನ್ನು ಪಡೆದುಕೊಂಡು ಸಾಧನೆ ಮಾಡಿದಾಗ ಮಾತ್ರ ಈ ಸಾಧನೆ ಸಾಧ್ಯ ಆಗೋದು ಅಂತ ವಿವರಣೆಯನ್ನು ಕೊಡ್ತಾ ಇದ್ದ. ಅದು ಹೇಗೆಂದರೆ ಮುಂದುವರೆದು ಹೇಳ್ತಾನೆ, ಇದ್ದಲನ್ನು ಮುಟ್ಟಿ ಕೈಯೆಲ್ಲ ಕಪ್ಪು ಮಾಡಿಕೊಂಡ ಮಗುವು ತೊಳೆದುಕೊಳ್ಳಲು ಕೈಯ ಕಪ್ಪೆಲ್ಲ ಹೋಗಿ ನೈರ್ಮಲ್ಯವನ್ನು ಪಡೆಯುವಂತೆ ಈ ಸಾಧನೆ. ಅರ್ಥ ಆಗ್ತಿದಲ್ವ? ಇದ್ದಲನ್ನು ಮುಟ್ಟಿರ್ತದೆ ಮಗು, ಕೈಯೆಲ್ಲ ಮಸಿ ಮೆತ್ಕೊಂಡಿರ್ತದೆ ಕಪ್ಪುಗೆ. ಅದನ್ನು ಹೋಗಿಸ್ಬೇಕಾದ್ರೆ ಏನು ಮಾಡಬೇಕು? ತೊಳಿಬೇಕು. ಆಗ ಏನಾಗುತ್ತೆ? ಕೈ ಶುದ್ಧವಾಗುತ್ತೆ. ಆ ರೀತಿಯಲ್ಲಿ ನಮಗೆ ಮನಸ್ಸಿಗೆ ನಮಗೆ ಏನಾಗಿರುತ್ತೆ ಅಂದರೆ ಅಂತಃಕರಣಕ್ಕೆ ಮಾಲಿನ್ಯ, ಪ್ರಾಪಂಚಿಕ ಇಂದ್ರಿಯ ಸುಖಭೋಗಗಳ ಮಾಲಿನ್ಯ ಮೆತ್ಕೊಂಡಿರ್ತದೆ. ಅದನ್ನು ನಾವು ಸಾಧನೆ ಮುಖಾಂತರ ಕಳಿಬೇಕು. ಸಾತ್ವಿಕ, ತಾಮಸ ಎಂದು ಎರಡು ಭಾಗಗಳು ಅವಿದ್ಯೆಯಲ್ಲಿ. ಶಾಸ್ತ್ರಾದಿಗಳೆಂಬ ಸಾತ್ವಿಕ ಭಾಗಗಳಿಂದ ಅಜ್ಞಾನಾದಿ ತಾಮಸ ಭಾಗಗಳನ್ನು ವಿಚಾರಿಸಿ ತೊಳೆಯಬೇಕು. ಈ ಎರಡೂ ಭಾಗಗಳು ಹೋದ ಮೇಲೆ ಆತ್ಮ ಸಾಕ್ಷಾತ್ಕಾರ ಆಗುವುದು. ಇಲ್ಲೇನು ಹೇಳ್ತಾ ಇದ್ದಾರೆ? ಎರಡು ಬಗೆ ಅವಿದ್ಯೆಯಲ್ಲಿ, ಎರಡು ಬಗೆ ಯಾವುದು? ಶಾಸ್ತ್ರಾದಿಗಳೆಂಬ ಸಾತ್ವಿಕ ಭಾಗಗಳಿಂದ ಇವುಗಳನ್ನ ಕಳಿಬೇಕು. ಅಜ್ಞಾನಾದಿ ತಾಮಸ ಭಾಗಗಳನ್ನು ವಿಚಾರಿಸಿ ತೊಳೆಯಬೇಕು. ಈ ಎರಡೂ ಭಾಗಗಳು ಹೋದ ಮೇಲೆ ಆತ್ಮ ಸಾಕ್ಷಾತ್ಕಾರ. ಆತ್ಮನೇ ನೋಡುವನು, ಆತ್ಮನಿಂದಲೇ ವಿಚಾರ ಮಾಡುವನು. ಇರುವುದೆಲ್ಲ ಆತ್ಮನೇ, ಅವಿದ್ಯೆ ಎನ್ನುವುದು ಇಲ್ಲವೇ ಇಲ್ಲ ಎಂಬುದು ಅರ್ಥವಾಗುವುದೇ ಅವಿದ್ಯಾಕ್ಷಯವೆನ್ನುವರು. ಇಷ್ಟೊತ್ತು ಗಂಟೆ ಹೇಳಿದ್ರು ಸಾಧನೆ ಮಾಡಿ ಅವಿದ್ಯೆಯನ್ನು ಕಳಿಬೇಕು ಅಂತ ಅಂದರು. ಈಗೇನು ಹೇಳ್ತಾ ಇದ್ದಾರೆ? ಆತ್ಮನೇ ನೋಡುವನು, ಆತ್ಮನಿಂದಲೇ ವಿಚಾರ ಮಾಡುವನು. ಇರುವುದೆಲ್ಲ ಆತ್ಮನೇ. ಆಯಿತು, ಸರಿ. ಅವಿದ್ಯೆ ಎನ್ನುವುದು ಇಲ್ಲವೇ ಇಲ್ಲ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಸಾಧನೆಯನ್ನು ಮಾಡಿ ಅವಿದ್ಯೆಯನ್ನು ಕ್ಷಯ ಮಾಡಿದಾಗ ಮಾತ್ರ. ನೋಡಿ, ಅವಿದ್ಯೆಯನ್ನು ಕ್ಷಯ ಮಾಡಿದಾಗ ಅವಿದ್ಯೆ ಅನ್ನೋದೇ ಇಲ್ಲ ಅಂತ ಗೊತ್ತಾಗುತ್ತಂತೆ. ಅಂದ್ರೆ ಅರ್ಥ, ನಾವು ಸಾಧನೆಯನ್ನು ಮಾಡ್ತಾ ಬಂದಾಗ ನಿಜವಾಗಿಯೂ ಗೊತ್ತಾಗುತ್ತೆ. ಗುಮ್ಮ ಇದ್ದಾನೆ ರೂಮಲ್ಲಿ ಅಂತ ಯಾವಾಗ ಚಿಕ್ಕ ವಯಸ್ಸಿನಿಂದ ರೂಢಿ ಮಾಡಿಬಿಟ್ಟಿರ್ತಾರೆ. ಇಲ್ಲದ ಗುಮ್ಮ ನಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಂಡು ಕೂತಿರ್ತಾನೆ. ಆದರೆ ನಾವು ಬೆಳೆದು ದೊಡ್ಡವರಾದಂತೆ, ವಿಚಾರಪರರಾದಂತೆ ನಮಗೇನು ಗೊತ್ತಾಗುತ್ತೆ? ಆ ರೂಮಲ್ಲಿ ಗುಮ್ಮ ಇಲ್ಲ ಅಂತ ಗೊತ್ತಾಗುತ್ತೆ. ಅವಿದ್ಯೆ ನಾಶ ಆಗುತ್ತೆ. ಅವಿದ್ಯೆ ನಾಶ ಆದಾಗ ಏನಾಗುತ್ತೆ? ಅಲ್ಲಿದ್ದದ್ದೆಲ್ಲ ಯಾವುದು? ಕೇವಲ ಶಬ್ದ ಸೂತಕ, ಮಾತಿನ ಭೂತ ಇತ್ತು ಅಲ್ಲಿ, ಗುಮ್ಮ ಇದ್ದ. ಈಗ ಅದೇನಾದ? ವಿಚಾರವಂತನಾದ ಮೇಲೆ, ತಿಳಿದವನಾದ ಮೇಲೆ ಆ ಗುಮ್ಮ ಇಲ್ಲವಾದ ಅಷ್ಟೇ. ಏನು ನಾಶ ಆಗ್ಬಿಡಲಿಲ್ಲ, ಸತ್ತೋಗ್ಬಿಡಲಿಲ್ಲ. ಇದ್ದಂಗಿದ್ದು ಗುಮ್ಮ ಇಲ್ಲದಂಗಾದ. ಇಲ್ಲಿಯೂ ಅಷ್ಟೇ. ಅವಿದ್ಯೆ ಅಂತಕ್ಕಂಥದ್ದೇ ಸುಳ್ಳು, ಅವಿದ್ಯೆ ಅನ್ನುವುದೇ ಸುಳ್ಳು. ಅವಿದ್ಯೆ ಯಾವಾಗ ಅವಿದ್ಯೆ ಇದೆ ಅಂತ ಗೊತ್ತಾಗೋದು ಯಾವಾಗ? ನಾನು ಆತ್ಮಚಿಂತನೆಯನ್ನು ಮಾಡದೇ ಇದ್ದಾಗ, ನಾನು ನನ್ನ ದರ್ಶನವನ್ನು ಮಾಡದೇ ಇದ್ದಾಗ, ತತ್ವಜ್ಞಾನವನ್ನು ತಿಳಿದೇ ಇರುವವರೆಗೂ ಅಜ್ಞಾನವಿದೆ ಅಂತ. ತತ್ವಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡಾಗ ಗೊತ್ತಾಗುತ್ತೆ, ಇರುವುದೆಲ್ಲ ತತ್ವಜ್ಞಾನವೇ, ಇರುವುದೆಲ್ಲ ಪರಮಾತ್ಮನೇ, ಅಜ್ಞಾನವೆಂಬುದೇ ಸುಳ್ಳು ಅಂತ. ಈ ವಿಚಾರ ಸರಿಯಾಗಿ ಗೊತ್ತಾಗಬೇಕಾದ್ರೆ ಸ್ವಲ್ಪ ಅನುಭವ ಚೆನ್ನಾಗಿ ಆಗಬೇಕು. ಎಲ್ಲಿಯವರೆಗೆ ವಸ್ತು ಸ್ವರೂಪವು ನಾನಾ ಎಂಬ ಬುದ್ಧಿ ಇರುವುದೋ ಅಲ್ಲಿಯವರೆಗೂ ಆತ್ಮದರ್ಶನ ಎನ್ನುವುದು ಇಲ್ಲವೇ ಇಲ್ಲ. ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಎಲ್ಲಿಯವರೆಗೆ ವಸ್ತು ಸ್ವರೂಪವು ನಾನಾ ಎಂಬ ಬುದ್ಧಿ ಇರುವುದೋ, ವಸ್ತುವಿನ ಸ್ವರೂಪ ನಾನಾ ಬಗೆಯಲ್ಲಿ ಜಗತ್ತಾಗಿ ಕಾಣಿಸ್ಕೊಳ್ತಾ ಇರ್ತದಲ್ಲ, ಎಲ್ಲಿವರೆಗೆ ನಮ್ಮ ಮನಸ್ಸು ಎಲ್ಲ ಹೋಗಿ ಅದ್ರ ಮೇಲೆಲ್ಲ ಕೂತ್ಕೊಂಡು ಪ್ರಾಪಂಚಿಕ ವಿಚಾರದಲ್ಲಿ ಹರಡ್ಕೊಂಡು ಕೂತಿರ್ತದಲ್ಲ, ಅಲ್ಲಿವರೆಗೆ ಆ ಬುದ್ಧಿ ನಮ್ಮಲ್ಲಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೂ ಆತ್ಮದರ್ಶನ ಎನ್ನುವುದು ಇಲ್ಲವೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಗುರು ಉಪದೇಶ ಮೊದಲಾದ ಸಂಪ್ರದಾಯಗಳು ಆತ್ಮಜ್ಞಾನಕ್ಕೆ ಪರಂಪರಾ ಕಾರಣಗಳೇ ಹೊರತು ಪ್ರತ್ಯಕ್ಷ ಕಾರಣಗಳಲ್ಲ. ಏನು ಹೇಳ್ತಾ ಇದ್ದಾರೆ ಅಲ್ಲಿ?
ಗುರುವಿನ ಉಪದೇಶ ಇವೆಲ್ಲ ಸಾಂಪ್ರದಾಯಿಕ ಆತ್ಮಜ್ಞಾನಕ್ಕೆ ಸಂಪ್ರದಾಯಗಳಷ್ಟೇ ಇವು. ಈಗ ಒಂದು ಸಂಪ್ರದಾಯ, ಈ ಸಂಪ್ರದಾಯದಲ್ಲಿ ಇಂತಿಂಥ ನಿಯಮಾವಳಿಗಳಿದೆ, ಆ ನಿಯಮಾವಳಿಗಳನ್ನ ಅನುಸರಿಸಿ ನಡೆದ್ರೆ ಇಂಥ ಕಾರ್ಯ ಆಗುತ್ತೆ ಅಂತ. ಯಾಕಂದರೆ ಸಂಪ್ರದಾಯಗಳಿಲ್ಲ ಅಂದರೆ ಏನಾಗುತ್ತೆ, ಆ ಒಂದು ನಿಯಮಗಳು ಹಾಳಾಗುತ್ತೆ, ಯದ್ವಾ ತದ್ವಾ ಹೋಗ್ತಾರೆ, ಯಾವ ಸಾಧನೆಯನ್ನು ಕೈಗೂಡೋದಿಲ್ಲ. ಅದರಿಂದ ಇಲ್ಲಿ ಗುರುವಿನ ಉಪದೇಶ ಅಂತಕ್ಕಂಥದ್ದು ಆತ್ಮಜ್ಞಾನಕ್ಕೆ ಒಂದು ಸಂಪ್ರದಾಯ. ಅದು ಆ ಸಂಪ್ರದಾಯ ಇದು ಪರಂಪರಾ ಕಾರಣಗಳೇ ಹೊರತು ಪ್ರತ್ಯಕ್ಷ ಕಾರಣಗಳಲ್ಲ. ಗುರು ಉಪದೇಶವನ್ನು ಪಡೆದ ಮಾತ್ರಕ್ಕೆ ಪರಮಾತ್ಮನ ದರ್ಶನವಾಗುತ್ತೆ, ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಆದರೆ ಮತ್ತು ಗುರು ಉಪದೇಶ ಪಡೆಯಂಗಿಲ್ವ ಅಂದರೆ, ಗುರು ಉಪದೇಶವನ್ನು ಪಡೆದು ಆ ಪರಂಪರಾಗತವಾಗಿ ಅದನ್ನು ಅನುಸರಿಸಿ ಆತ್ಮಜ್ಞಾನದ ಸಾಧನೆಯನ್ನು ಮಾಡ್ತಾ ಬಂದರೆ ಮಾತ್ರನೇ ನಮಗೆ ಆತ್ಮನ ದರ್ಶನ ಆಗೋದು, ಆತ್ಮಜ್ಞಾನ ಸಿಕ್ಕುವುದು. ಆದರೆ ಆ ಗುರು ಉಪದೇಶವೇ ಪ್ರತ್ಯಕ್ಷ ಕಾರಣ ಅಲ್ಲ. ಅರ್ಥ ಆಯ್ತದಲ್ವ? ಇದು ಪಾರಂಪರಿಕ ಕಾರಣಗಳ ಹೊರತು ಪ್ರತ್ಯಕ್ಷ ಕಾರಣಗಳು ಅಲ್ವೇ ಅಲ್ಲ. ಮತ್ತು ಪ್ರತ್ಯಕ್ಷ ಕಾರಣ ಯಾವುದು? ಸಾಧನೆಯನ್ನು ಮಾಡಿದ ಮೇಲೆ ಆತ್ಮದರ್ಶನ ಆಗುತ್ತಲ್ಲ, ತತ್ವಜ್ಞಾನ ಆಗುತ್ತಲ್ಲ, ಅದೇ ಪ್ರತ್ಯಕ್ಷ ಕಾರಣ. ಹಾಗಾದರೆ ಗುರುವು ಅಪ್ರಯೋಜಕನ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆಯನ್ನು. ಹಾಗಾದರೆ ಗುರು ಅನ್ನೋನು ವೇಸ್ಟ್ ತಾನೆ? ಗುರುವಿನಿಂದ ಇಲ್ಲೇನು ಕೆಲಸ ಇಲ್ವಲ್ಲ? ಸಾತ್ವಿಕ ಅಜ್ಞಾನ, ಸಾತ್ವಿಕ ಅವಿದ್ಯೆ ಅಂತ ಅಂದರು ಗುರುವನ್ನು. ಮತ್ತು ಗುರು ಇಲ್ಲಿ ಪ್ರತ್ಯಕ್ಷ ಕಾರಣನೂ ಅಲ್ಲ ಅಂತ ಅಂದರು. ಇದು ಕೇವಲ ಸಂಪ್ರದಾಯ ಆತ್ಮಜ್ಞಾನಕ್ಕೆ ಒಂದು ಸಂಪ್ರದಾಯದ ನೆಲೆ ಇದು ಅಷ್ಟೇ ಅಂತ ಹೇಳಿದ್ರು. ಹಂಗಾದರೆ ಗುರು ಅಂತಕ್ಕಂಥವನು ಅಪ್ರಯೋಜಕನೇ ಅಂತ ಕೇಳ್ತಾರೆ ಪ್ರಶ್ನೆಯನ್ನು. ಗುರು ಎನ್ನುವನು ಇಂದ್ರಿಯಗಳಿಂದ ಸೇರಿರುವ ಆತ್ಮನು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಗುರು ಅನ್ನುವನು ಇಂದ್ರಿಯಗಳಿಂದ ಸೇರಿರುವ ಆತ್ಮನು. ಆ ಇಂದ್ರಿಯಗಳೆಲ್ಲವೂ ಕ್ಷಯವಾಗಿ ಹೋದರೆ ಬ್ರಹ್ಮವು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಗುರುವನ್ನು ವಿಂಗಡಣೆ ಮಾಡಿ ತೋರಿಸ್ತಾ ಇದ್ದಾರೆ. ಇಂದ್ರಿಯಗಳಿಂದ ಸೇರಿರ್ತಕ್ಕಂಥ ಆತ್ಮ ಗುರು. ಎಲ್ಲ ಅವಯವಗಳು ಇದೆ ಗುರುವಿನ ದೇಹದಲ್ಲಿ. ಅವನು ಇಂದ್ರಿಯಗಳಿಂದ ಸೇರಿರ್ತಕ್ಕಂಥ ಆತ್ಮನು. ಆ ಇಂದ್ರಿಯಗಳೆಲ್ಲವೂ ಕ್ಷಯವಾಗಿ ಹೋದರೆ ಅವನು ಬ್ರಹ್ಮವು. ಯಾವುದು ಕ್ಷಯವಾಗುವವರೆಗೂ ವಸ್ತುವು ಪ್ರಾಪ್ತವಾಗುವುದಿಲ್ಲವೋ ಅದು ಇರುವವರೆಗೂ ವಸ್ತುವು ಲಭಿಸುವುದೆಂತು. ಏನು ಹೇಳ್ತಾ ಇದರಲ್ಲಿ? ಯಾವುದು ಕ್ಷಯವಾಗುವವರೆಗೂ ವಸ್ತುವು ಪ್ರಾಪ್ತವಾಗುವುದಿಲ್ಲವೋ, ಎಲ್ಲವೂ ಕ್ಷಯವಾಗಬೇಕು, ಎಲ್ಲವೂ ಕ್ಷಯವಾದ ಮೇಲೆಯೇ ಅದು ಪ್ರಾಪ್ತವಾಗುವುದು. ಈ ಎಲ್ಲ ಇರುವಾಗ ಅದೆಲ್ಲಿಂದ ಪ್ರಾಪ್ತವಾಗುತ್ತೆ ಅಂತ. ಎಲೈ ಬ್ರಹ್ಮನೇ, ಆತ್ಮಜ್ಞಾನ ಪ್ರಾಪ್ತಿಗೆ ಗುರುಪದೇಶಾದಿ ಸಂಪ್ರದಾಯಗಳು ಪ್ರತ್ಯಕ್ಷವಾಗಿ ಅಕಾರಣಗಳೇ ಆದರೂ ಪರೋಕ್ಷವಾಗಿ ಕಾರಣಗಳು ಹೌದೇ ಹೌದು. ಇಷ್ಟೊಂದು ಗಂಟ ಗುರು ಬೇಕಾಗಿಲ್ಲ, ಗುರುವಿನ ಉಪದೇಶ ಬೇಕಾಗಿಲ್ಲ ಅಂತೇನು ಹೇಳಲಿಲ್ಲ. ಇಲ್ಲೇನು ಹೇಳ್ತಿದ್ದಾರೆ ಕರೆಕ್ಟಾಗಿ? ಆತ್ಮಜ್ಞಾನದ ಪ್ರಾಪ್ತಿಗೆ ಗುರುಪದೇಶಾದಿ ಸಂಪ್ರದಾಯಗಳು ಪ್ರತ್ಯಕ್ಷವಾಗಿ ಅಕಾರಣಗಳು ಆದರೂ ಪರೋಕ್ಷವಾಗಿ ಕಾರಣಗಳು ಹೌದೇ ಹೌದು. ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಗುರುಪದೇಶ ಇವು ಮತ್ತು ಸತ್ಸಂಗ ಶಾಸ್ತ್ರಗಳು ಎಲ್ಲ ಪರೋಕ್ಷವಾಗಿ ಇವು ಒಂದು ಕಾರಣವೇ ಹೌದು. ಇವೆಲ್ಲ ಇಲ್ಲ ಅಂದರೆ ಶಿಷ್ಯ ಒಂದು ಮಾರ್ಗದರ್ಶನದಲ್ಲಿ ನಿಯಮಿತವಾದ ಒಂದು ಏನಂತಾರೆ, ಒಂದು ಹಾದಿಯಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದರಿಂದ ಇಲ್ಲಿ ಗುರುಪದೇಶ, ಶಾಸ್ತ್ರ, ಸತ್ಸಂಗ ಇವೆಲ್ಲ ಪರೋಕ್ಷ ಕಾರಣವಾದ್ದರಿಂದ ಇವು ಅತ್ಯಂತ ಅವಶ್ಯಕ ಕೂಡ. ಅಷ್ಟು ಸುಲಭವಾಗಿ ಬಿಟ್ಬಿಡುವಂಥದ್ದಲ್ಲ. ಗುರುಪದೇಶಾದಿ ಸಂಪ್ರದಾಯಗಳು ತಮ್ಮ ಕಾರ್ಯದಲ್ಲಿ ಪ್ರವ್ಯಕ್ತವಾಗಿ ಸಫಲವಾಗಲು ಶಿಷ್ಯನಿಗೆ ಬೋಧವು ಪ್ರಾಪ್ತವಾಗಿ ಆತ್ಮನು ಅನಿರ್ದೇಶ್ಯನಾದರೂ ಅದೃಶ್ಯನಾದರೂ ತಾನೇ ಪ್ರಸನ್ನನಾಗುವನು. ಏನು ಹೇಳ್ತಾ ಇದರಲ್ಲಿ? ಗುರು ಉಪದೇಶಾದಿ ಸಂಪ್ರದಾಯಗಳು ತಮ್ಮ ಕಾರ್ಯದಲ್ಲಿ ಪ್ರವ್ಯಕ್ತವಾಗಿ ಸಫಲವಾಗಲು, ಗುರುವಿನ ಉಪದೇಶ ಸಾಂಪ್ರದಾಯಿಕವಾಗಿ ಅವು ಸಫಲ ಆಗಿಬಿಟ್ರೆ, ಗುರುವನ್ನು ಅನುಸರಿಸಿ ಶಿಷ್ಯ ಸಾಧನೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿಬಿಟ್ರೆ ಅವು ಸಫಲ ಆಗ್ತವೆ. ಆಗೇನಾಗುತ್ತೆ? ಶಿಷ್ಯನಿಗೆ ಬೋಧವು ಪ್ರಾಪ್ತವಾಗಿ ಶಿಷ್ಯನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಆಗ ಯಾವಾಗ ಗುರುವಿನ ಉಪದೇಶದಂತೆ ಶಿಷ್ಯ ಸಾಧನೆಯನ್ನು ಮಾಡಿದಾಗ ಆಗೇನಾಗುತ್ತೆ? ಗುರು ಹೇಳ್ಕೊಟ್ಟಂಥ ಸಾಧನಾ ಮಾರ್ಗ ಶಿಷ್ಯನಲ್ಲಿ ಫಲವನ್ನು ಕೊಟ್ಟು ಶಿಷ್ಯನಲ್ಲಿ ಬೋಧವು ಪ್ರಾಪ್ತವಾಗುತ್ತೆ, ಜ್ಞಾನ ಪ್ರಾಪ್ತಿಯಾಗುತ್ತೆ. ಆಗೇನಾಗುತ್ತೆ? ಆತ್ಮನು ಅನಿರ್ದೇಶ್ಯನಾದರೂ
ಅದೃಶ್ಯನಾದರೂ ತಾನೇ ಪ್ರಸನ್ನನಾಗುವನು. ಆಗ ಪರಮಾತ್ಮನ ಪ್ರತ್ಯಕ್ಷ ಅಂದರೆ ಆತ್ಮಸಾಕ್ಷಾತ್ಕಾರ. ಪ್ರತ್ಯಕ್ಷ ಆಗ್ತದೆ, ಒಂದು ರೂಪನ ತಳೆದು ಬಂದು ನಿಲ್ಲೋದಿಲ್ಲ ಅವನು. ಪರಮಾತ್ಮನ ಅರಿವು ಈತನಿಗೆ ಆಗುತ್ತೆ. ಆತ್ಮನನ್ನು ಶಾಸ್ತ್ರಗಳಿಂದ ತಿಳಿಯಲಾಗುವುದಿಲ್ಲ, ಗುರುವಚನದಿಂದಲೂ ತಿಳಿಯಲಾಗುವುದಿಲ್ಲ. ತಾನಾಗಿ ಪ್ರಾಪ್ತವಾಗುವ ಸ್ವಬೋಧವಶನಾಗಿ ಆತ್ಮನು ತಾನಾಗಿ ತಿಳಿಯಬೇಕು. ಗೊತ್ತಾಯ್ತಲ್ವ? ಈಗ ಗುರುವಿನ ಮಾರ್ಗದರ್ಶನ, ಸಾಧನೆ ಇವೆಲ್ಲವೂ ಒಂದು ಹಂತದವರೆಗೆ ಎಲ್ಲವನ್ನ ಕರ್ಕೊಂಡೋಗ್ಬಿಡ್ತದೆ. ಸಾಧನೆಯನ್ನೂ ಕೂಡ ಮಾಡ್ತದೆ. ಗುರುವಚನದಿಂದಲೂ ತಿಳಿಯಲಾಗೋದಿಲ್ಲ, ಶಾಸ್ತ್ರಗಳಿಂದಲೂ ತಿಳಿಯೋದಾಗೋದಿಲ್ಲ. ಸ್ವಬೋಧವಶನಾಗಿ ಸಾಧನೆಯನ್ನು ಚೆನ್ನಾಗಿ ಮಾಡಿ, ಶುದ್ಧ ಅಂತಃಕರಣನಾಗಿ, ಇಂದ್ರಿಯ ಆಶಾಪಾಶಗಳನ್ನ ಕಳೆದುಕೊಂಡು, ವಾಸನಾಕ್ಷಯವಾಗಿ ಎಲ್ಲವನ್ನು ಮಾಡಿಕೊಂಡು ತಾನಾಗಿ ಪ್ರಾಪ್ತವಾಗುವ ಸ್ವಬೋಧವಶನಾಗಿ, ತನಗೆ ತಾನಾಗಿ ಪ್ರಾಪ್ತವಾಗಬೇಕು ಈ ಸಾಧನೆ ಮೂಲಕ. ಏನು? ಆತ್ಮಬೋಧೆ. ಆಗ ಆತ್ಮನು ತಾನಾಗಿ ತಿಳಿಯ ಬರ್ತಾನೆ ಅಂತ ಇಲ್ಲಿ ವಸಿಷ್ಠರಿಗೆ ಶಿವ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.